ಪ್ರೀತಿಯ ವಿದ್ಯಾರ್ಥಿನಿಯರಿಗೆ 10ನೇ ತರಗತಿ ಇತಿಹಾಸ ಯೂಟ್ಯೂಬ್ ಪಾಠಕ್ಕೆ ಸ್ವಾಗತವನ್ನ ಕೋರ್ತಾ, ವಿದ್ಯಾರ್ಥಿಗಳೇ, ನನ್ನ ಹೆಸರು ಮಂಜುನಾಥ್ ಬೇಜಿ. ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಶ್ರೀ ತೆಲುಗು ಬಾಳಸಿದ್ಧ ಪ್ರೌಢಶಾಲೆಯಲ್ಲಿ. ವಿದ್ಯಾರ್ಥಿಗಳೇ, ನೀವು ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಗಮನಿಸಿದ್ದೀರಿ ಅಲ್ವಾ? ನೆರೆಹೊರೆಯೋದ್ರಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿರ್ಬೋದು, ಅಥವಾ ನಿಮ್ಮ ಒಂದು ಏರಿಯಾಗಳಲ್ಲಿ, ಬಡಾವಣೆಗಳಲ್ಲಿ, ಓಣಿಗಳಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ನೀವು ಗಮನಿಸಿದ್ದೀರಿ ಹೇಳ್ತೀರಾ? ಸರಿ ವಿದ್ಯಾರ್ಥಿಗಳೇ, ಸೊ ಪ್ರಾಣಿ ಬಲಿಯನ್ನ ಕೊಡ್ತಕ್ಕಂಥದ್ದು ಈ ಜಾತ್ರೆ ಉತ್ಸವಗಳ ದಿನಗಳಲ್ಲಿ. ವೆರಿ ಗುಡ್. ಸೊ ಈ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಳ್ಳೆಯ ನಂಬಿಕೆಗಳು, ಏನು ಮೂಢನಂಬಿಕೆಗಳು? ಕರೆಕ್ಟ್, ಮೂಢನಂಬಿಕೆಗಳು ಅಲ್ವಾ? ಸೊ ಹೀಗೆ ಸ್ತ್ರೀಯರನ್ನ ಶೋಷಣೆಗೆ ಗುರಿಪಡಿಸ್ತಕ್ಕಂಥದ್ದು, ಹೀಗೆ ಸಮಾಜದಲ್ಲಿ ಬಾಲ್ಯ ವಿವಾಹ, ಇನ್ನು ಅನೇಕ ರೀತಿಯ ಸಮಸ್ಯೆಗಳನ್ನ ನೀವು ಗಮನಿಸಿದ್ದೀರಿ. ಈ ಎಲ್ಲಾ ಸಮಸ್ಯೆಗಳನ್ನ ನಾವು ಮೂಢನಂಬಿಕೆಗಳಿಂದಲೂ ಆ ಒಂದು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿರೋದು ಅಂತಾನು ಕೂಡ ಕರಿತೀವಿ. ಈ ಒಂದು ಮೂಢನಂಬಿಕೆಗಳಿಂದ ಕೂಡಿದಂತ ಸಮಾಜವು ಮಾನವೀಯ ಮೌಲ್ಯಗಳನ್ನ ಗಾಳಿಗೆ ತೂರಿರುತ್ತೆ, ಮಾನವೀಯ ಮೌಲ್ಯಗಳಿಗೆ ಬೆಲೆಯನ್ನ ನೀಡುವುದಿಲ್ಲ. ಸೊ ಹಾಗಾಗಿ ಆ ಜನರ ನಡುವೆ ಅಸಮಾನತೆ ಅನ್ನೋದು ಸೃಷ್ಟಿಯಾಗುತ್ತದೆ. ಈ ಅಸಮಾನತೆಯನ್ನ ಹೋಗಲಾಡಿಸಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ತುಂಬತಕ್ಕಂಥ ಕೆಲಸವನ್ನ ನಾವು ಇವತ್ತು ಮಾಡಬೇಕಾಗುತ್ತೆ. ಈ ಒಂದು ಕೆಲಸ ಆಗಿದೆ ಯಾವಾಗ? ಮಧ್ಯಕಾಲೀನ ಯುಗದಿಂದ ಹಿಡಿದು ಆಧುನಿಕ ಯುಗದವರೆಗೂ ಆಗಿದೆ. ನೋಡಿ ವಿದ್ಯಾರ್ಥಿಗಳ, ನಾವು 10ನೇ ತರಗತಿ ಇತಿಹಾಸದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಪಾಠವನ್ನ ನಾವು ಇವತ್ತು ತಿಳ್ಕೊಂತೀವಿ. ಅದ್ಯಾವ್ದಪ್ಪ ಅಂತಂದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ. ಇಂತಹ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು ಮತ್ತು ಅಸಮಾನತೆ, ಶೋಷಣೆ ಇವೆಲ್ಲವುಗಳನ್ನ ಹೋಗಲಾಡಿಸ್ಲಿಕ್ಕೆ ನಮ್ಮ ಭಾರತ ದೇಶದಲ್ಲೂ ಆಧುನಿಕ ಯುಗದಲ್ಲಿ ಅನೇಕ ಚಳುವಳಿಗಳು ನಡೆದಿದ್ದಾವೆ. ಅದನ್ನೇ ನಾವು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನೀವು ರಫ್ ನೋಟ್ ಅಲ್ಲಿ ಈ ಒಂದು ಪಾಠದ ಹೆಸರು ಮತ್ತು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಟಿಪ್ಪಣಿಗಳನ್ನ ಬರ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲ ಆಗುತ್ತೆ. ಪಾಠದ ಹೆಸರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ. ಇತಿಹಾಸ 5ನೇ ಪಾಠ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಸುಧಾರಣಾ ಚಳುವಳಿಗಳು. ಸುಧಾರಣಾ ಚಳುವಳಿಗಳು. ಸರಿ ವಿದ್ಯಾರ್ಥಿಗಳೇ, ನಾವು ಇವತ್ತು ಈ ಒಂದು ಮೂಢನಂಬಿಕೆಗಳನ್ನ, ಜಾತಿ ಪದ್ಧತಿಗಳನ್ನ ಹೋಗಲಾಡಿಸ್ತಕ್ಕಂತಹ, ಸಾಮಾಜಿಕ ಅನಿಷ್ಟಗಳನ್ನ ಹೋಗಲಾಡಿಸ್ತಕ್ಕಂತಹ ಅನೇಕ ಸುಧಾರಣೆಗಳನ್ನ ಅಂದಿನ ಸುಧಾರಕರು ಮಾಡಿ ನಮ್ಮ ಆಧುನಿಕ ಸಮಾಜವನ್ನ ಸುಧಾರಿಸಿದ್ದಾರೆ. ಈ ಒಂದು ಆಧುನಿಕ ಸಮಾಜ ಸುಧಾರಣೆ ಆಗ್ಲಿಕ್ಕೆ ಬೇರೆ ದೇಶಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಕೂಡ ಕಾರಣ ಆಗಿವೆ. ಇಂಥ ಒಂದು ಬದಲಾವಣೆ ಭಾರತದಲ್ಲಿ ಆರಂಭ ಆಗಿದ್ದು 19ನೇ ಶತಮಾನದಲ್ಲಿ. ಆದ್ರೆ ಇದಕ್ಕಿಂತಲೂ ಹಿಂದೆ ಜಗತ್ತಿನಲ್ಲಿ ಅನೇಕ ಕಡೆ ಬದಲಾವಣೆಗಳು ಉಂಟಾಗಿವೆ. ನೋಡಿ, ಈ ಒಂದು ಪ್ರಪಂಚ ನಕಾಶೆಯನ್ನ ನೀವು ಗಮನಿಸ್ತಾ ಇದ್ದೀರಿ ಅಲ್ವಾ? ಈ ಪ್ರಪಂಚ ನಕಾಶೆನ ನಾನು ಏನಂತ ಒಂದು ವಿಭಾಗವನ್ನ ಮಾಡ್ತೀನಪ್ಪ ಅಂತಂದ್ರೆ, ಪಶ್ಚಿಮದ ರಾಷ್ಟ್ರಗಳು, ಪೂರ್ವದ ರಾಷ್ಟ್ರಗಳು ಅಂತ. ಪಶ್ಚಿಮದ ರಾಷ್ಟ್ರಗಳು, ಪೂರ್ವದ ರಾಷ್ಟ್ರಗಳು. ಸೊ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತಂದ್ರೆ ಯುರೋಪ್ ಖಂಡ, ಇನ್ನಿತರ ದೇಶಗಳು ಬರ್ತಕ್ಕಂಥದ್ದು, ಅಮೆರಿಕ. ಸೊ ಇಂಥ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈಗಾಗಲೇ ಮೂಢನಂಬಿಕೆಗಳು ಮತ್ತು ಪ್ರಶ್ನಿಸುವಿಕೆ, ಅಂದ್ರೆ ವೈಚಾರಿಕ ಆಲೋಚನಾ ಕ್ರಮ, ಇಂತಹ ಒಂದು ಪದ್ಧತಿಗಳು ಅಲ್ಲಿ ಬೆಳವಣಿಗೆ ಆಗಿದಾವೆ. ಮೂಢನಂಬಿಕೆಗಳನ್ನ ತೊಲಗಿಸ್ಲಿಕ್ಕೆ ಹೋರಾಟಗಳು ನಡೆದಿವೆ. ಎಲ್ಲಿ? ಪಾಶ್ಚಿಮಾತ್ಯ ದೇಶಗಳಲ್ಲಿ. ಸೊ ಹಾಗಾಗಿ ಅಲ್ಲಿ ಪುನರುಜ್ಜೀವನ ಉಂಟಾಗಿದೆ, ನವೋದಯ ಕಾಲ ಉದಯ ಆಗಿದೆ ಮೊದಲು. ಎಲ್ಲಿ? ಪಾಶ್ಚಿಮಾತ್ಯ ರಾಷ್ಟ್ರಗಳು. ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳ, ಪಶ್ಚಿಮ ದೇಶಗಳ ಗಾಳಿಯು ಪೂರ್ವ ದೇಶಗಳಿಗೆ ತಾಕಿದೆ. ಅಂದ್ರೆ ಅವುಗಳ ಆಲೋಚನಾ ಕ್ರಮಗಳು, ವೈಚಾರಿಕ ಆಲೋಚನೆ, ಮೂಢನಂಬಿಕೆಗಳನ್ನ ಪ್ರಶ್ನಿಸುವುದು, ಇಂತಹ ಒಂದು ಮನೋಭಾವನೆಗಳು ಪೂರ್ವ ದೇಶಕ್ಕೂ ವಿಸ್ತರಿಸಲ್ಪಟ್ಟಿವೆ. ಅದರಲ್ಲಿ ನಮ್ಮ ದೇಶವು, ಭಾರತ ದೇಶವು ಕಂಡು ಬರ್ತಕ್ಕಂಥದ್ದು ಪೂರ್ವದಲ್ಲಿ, ಅಂದ್ರೆ ಏಷ್ಯಾ ಖಂಡದಲ್ಲಿ. ಹಾಗಾಗಿ ನಾವಿಲ್ಲಿ ಈ ಒಂದು ಭಾರತದಲ್ಲೂ ಕೂಡ ಇಂಥ ಒಂದು ಪುನರುಜ್ಜೀವನ ಕಾಲ ಉಗಮ ಆಗಿದೆ. ಇದಕ್ಕೆ ಅನೇಕ ಸುಧಾರಕರು, ಧಾರ್ಮಿಕ ಸಾಮಾಜಿಕ ಸುಧಾರಣಾಕಾರರು ಕಾರಣರಾಗಿದ್ದಾರೆ. ಈ ಎಲ್ಲ ಅಂಶಗಳನ್ನ ನಾವು ಇಂದು ಈ ಪಾಠದಲ್ಲಿ ತಿಳ್ಕೊಂತಿದೀವಿ. ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಒಂದು
ಚಳುವಳಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಭಾರತೀಯರು ರಾಜಾರಾಮ್ ಮೋಹನ್ ರಾಯ್, ಅದೇ ರೀತಿ ಹೆನ್ರಿ ವಿವಿಯನ್ ಡಿರೋಜಿಯೋ, ಅದೇ ರೀತಿಯಾಗಿ ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಅದೇ ರೀತಿ ಆತ್ಮಾರಾಮ್ ಪಾಂಡುರಂಗ, ಆನಿ ಬೆಸೆಂಟ್, ಅದೇ ರೀತಿ ಮತ್ತೊಬ್ಬ ಈ ಅಲಿಗರ್ ಚಳುವಳಿಯ ನಾಯಕರು ಯಾರಪ್ಪ ಅಂತಂದ್ರೆ ಸರ್ ಸೈಯದ್ ಅಹಮದ್ ಖಾನ್. ಸೊ ಹೀಗೆ ಪೆರಿಯಾರ್ ಇನ್ನು ಮುಂತಾದವರು ಭಾರತೀಯ ಸಮಾಜವನ್ನ ಧರ್ಮದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ಹೋಗಲಾಡಿಸಿ ಸಮಾಜ ಧರ್ಮವನ್ನ ಸುಧಾರಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿ ನವೋದಯ ಕಾಲ ಉಗಮ ಆಗ್ಲಿಕ್ಕೆ ಕಾರಣರಾಗಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾಗಿ 19ನೇ ಶತಮಾನದಲ್ಲಿ ಭಾರತದಲ್ಲಿ ಪುನರುಜ್ಜೀವನ ಕಾಲ ಆರಂಭ ಆಯಿತು. ಹಾಗಾಗಿ 19ನೇ ಶತಮಾನವನ್ನ ನಾವೇನಂತ ಕರಿತೀವಿ? ಭಾರತೀಯ ಪುನರುಜ್ಜೀವನ ಕಾಲ. 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ. ಭಾರತೀಯ ಪುನರುಜ್ಜೀವನ ಕಾಲ. ಭಾರತೀಯ ಪುನರುಜ್ಜೀವನ ಕಾಲ. ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೀತೀವಿ. ಈ 19ನೇ ಶತಮಾನದಲ್ಲೇ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು? ನವೋದಯ ಕಾಲ ಉಂಟಾಗಲು ಕಾರಣಗಳೇನು? ಹಾಗಾದ್ರೆ ಅದನ್ನ ನೀವು ಒಂದು ಪಾಯಿಂಟ್ಸ್ ಮಾಡ್ಕೊಂಡ್ಬಿಡ್ರಿ ವಿದ್ಯಾರ್ಥಿಗಳೇ. ಉಂಟಾಗಲು ಕಾರಣಗಳು. ಎಷ್ಟನೇ ಶತಮಾನದಲ್ಲಿ? 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಕಾಲ ಅಂತ ಕರಿತೀವಿ. ಆ 19ನೇ ಶತಮಾನದಲ್ಲೇ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು? ಹಾಗಾದ್ರೆ ಯಾವ್ಯಾವ ಅಂಶಗಳು ಕಾರಣ ಆಗಿವೆ ನೋಡಿ. ಮೊದಲನೇದಾಗಿ ಆಧುನಿಕ ಯುಗದಲ್ಲಿ 19ನೇ ಶತಮಾನ ಅಂದ್ರೆ ನೀವು ತಿಳ್ಕೋಬೇಕು, 1801ರಿಂದ ಸ್ಟಾರ್ಟ್ ಆಗಿ 1899ರವರೆಗೂ ಅಲ್ಲಿ ಮಧ್ಯೆ ಆಗಿರ್ತಕ್ಕಂಥ ಬದಲಾವಣೆಗಳು ನೋಡಿ. ಬ್ರಿಟಿಷರು ಭಾರತವನ್ನ ಆಡಳಿತ ನಡೆಸ್ತಾ ಇದ್ರು ಆ ಅವಧಿಯಲ್ಲಿ. ಆಗ ಅವರು ತಮ್ಮ ಶಿಕ್ಷಣ ಪದ್ಧತಿಯನ್ನ ಭಾರತೀಯರಿಗೆ ಅಳವಡಿಸಿದ್ರು. ಇದರಿಂದ ರಾಷ್ಟ್ರೀಯತೆ, ಪ್ರಜಾಪ್ರಭುತ್ವ, ಸಮಾನತೆ ಇನ್ನು ಮುಂತಾದಂತಹ ತತ್ವಗಳು ಭಾರತೀಯರಿಗೆ ಪರಿಚಿತವಾದವು. ಯಾರ ಆಳ್ವಿಕೆಯಿಂದ? ಬ್ರಿಟಿಷರ ಆಳ್ವಿಕೆಯಿಂದ, ಅದರಲ್ಲೂ ಅವರ ಶಿಕ್ಷಣ ಪದ್ಧತಿಯಿಂದ ಅಲ್ವಾ. ಸೊ ಇದು ಒಂದು ಪಾಯಿಂಟ್ ಈ 19ನೇ ಶತಮಾನದಲ್ಲಿ ಪುನರುಜ್ಜೀವನ ಯುಗ ಉಂಟಾಗ್ಲಿಕ್ಕೆ ಕಾರಣ ಆಯ್ತು. ಅಷ್ಟೇ ಅಲ್ಲದೆ ಆಗಿನ ಕಾಲದಲ್ಲಿ ಅಂದ್ರೆ 19ನೇ ಶತಮಾನದಲ್ಲಿ ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ ಇನ್ನು ಮುಂತಾದ ಸಾಮಾಜಿಕ ಧಾರ್ಮಿಕ ಸುಧಾರಕರು ಹುಟ್ಟಿ ಆ ಒಂದು ಸಮಾಜದಲ್ಲಿ ಧರ್ಮದಲ್ಲಿ ಇದ್ದಂತ ಮೂಢನಂಬಿಕೆಗಳನ್ನ ಪ್ರಶ್ನಿಸಿ ವೈಚಾರಿಕತೆಯೆಡೆಗೆ ಜನರನ್ನ ಕೊಂಡೊಯ್ದಿದ್ದು ಇದು ಒಂದು ಅಂಶವೂ ಕೂಡ ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗೆ ಕಾರಣ ಆಗುತ್ತೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ಕಾನೂನಾತ್ಮಕವಾಗಿ ನೋಡಿ, ಈ ಕಾಲಘಟ್ಟದಲ್ಲಿ ಕಾನೂನಾತ್ಮಕವಾಗಿ ಈ ಮೂಢನಂಬಿಕೆಗಳನ್ನ ಹೋಗಲಾಡಿಸುವ ಪ್ರಯತ್ನಗಳಾದವು. ಈ ಎಲ್ಲ ಅಂಶಗಳಿಂದ ಪುನರುಜ್ಜೀವನ ಕಾಲ ಭಾರತದಲ್ಲಿ ಉಂಟಾಯ್ತು ನೋಡಿ. ಪುನರುಜ್ಜೀವನ ಯುಗ ಅಂದ್ರೂ ಒಂದೇ, ನವೋದಯ ಕಾಲ ಅಂದ್ರೂ ಒಂದೇ. ನವೋದಯ ಕಾಲ ಅಂತಂದ್ರೆ ಮೂಢನಂಬಿಕೆಗಳನ್ನ ಪ್ರಶ್ನಿಸಿ ವೈಚಾರಿಕ ಆಲೋಚನೆಗಳನ್ನ ಸಮಾಜದಲ್ಲಿ ಜಾರಿಗೆ ತರ್ತಕ್ಕಂಥದ್ದು. ಮೂಢನಂಬಿಕೆಗಳನ್ನ ಆಚರಿಸಬಾರದು ಅಂತ ಅಂದ್ಬಿಟ್ಟು ನೋಡಿ, ಮೂರ್ತಿ ಪೂಜೆ ಆಗಿರ್ಬೋದು, ಅದೇ ರೀತಿ ಜಾತಿ ಪದ್ಧತಿ ಆಗಿರ್ಬೋದು, ಬಹುಪತ್ನಿತ್ವ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಇನ್ನಿತರ ಸಮಸ್ಯೆಗಳು ಮತ್ತು ಮೂಢನಂಬಿಕೆಗಳು. ವಿದ್ಯಾರ್ಥಿಗಳೇ, ಇವುಗಳನ್ನ ಪಾಯಿಂಟ್ಸ್ ರೂಪದಲ್ಲಿ ಬರ್ಕೊಡ್ರಿ. 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎನ್ನಲು ಕಾರಣವೇನು, ಅಥವಾ ಪುನರುಜ್ಜೀವನ ಕಾಲ ಉಂಟಾಗಲು ಕಾರಣಗಳು ಏನು ಅಂತ ಅಂದ್ಬಿಟ್ಟು ಪಾಯಿಂಟ್. ಫಸ್ಟ್ ಪಾಯಿಂಟ್, ಬ್ರಿಟಿಷರ ಆಡಳಿತ ಪದ್ಧತಿಯಿಂದ ಭಾರತೀಯರಿಗೆ ಯಾವ್ಯಾವ ತತ್ವಗಳು ಪರಿಚಿತ ಅದು ವಿದ್ಯಾರ್ಥಿಗಳ? ಸಮಾನತೆ, ಅದೇ ರೀತಿ ರಾಷ್ಟ್ರೀಯತೆ ಮತ್ತೆ ಪ್ರಜಾಪ್ರಭುತ್ವ ತತ್ವಗಳು ಭಾರತೀಯರಿಗೆ ಪರಿಚಿತವಾದವು. ಅಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗಿದ್ರಿಂದ ನಮ್ಮ ಭಾರತೀಯ ಸಾಮಾಜಿಕ ಧಾರ್ಮಿಕ ಸುಧಾರಕರು ಅಲ್ಲಿನ ಚಿಂತನೆಗಳನ್ನ ಭಾರತೀಯರಿಗೆ ಅಳವಡಿಸತೊಡಗಿದ್ರು. ಭಾರತದ ಪರಂಪರೆಯನ್ನ ವೈಭವೀಕರಿಸಲು ಪ್ರಯತ್ನ ಪಟ್ರು. ಅದೇ ರೀತಿ ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ಧಾರ್ಮಿಕ ಸುಧಾರಕರ ಪ್ರಯತ್ನ. ಸುಧಾರಕರ ಪ್ರಯತ್ನ ಸಾಮಾಜಿಕ ಧಾರ್ಮಿಕ ಸುಧಾರಕರ ಪ್ರಯತ್ನ. ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಬ್ರಿಟಿಷರು ಬಿಳಿಯರ ಮೇಲಿನ ಹೊರೆ ಎಂಬ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದು. ಬಿಳಿಯರ ಮೇಲಿನ ಹೊರೆ
ಬಿಳಿಯರ ಮೇಲಿನ ಹೊರೆ ಅಂದ್ರೆ ಏನು? ಪ್ರತಿಪಾದನೆ. ವಿದ್ಯಾರ್ಥಿಗಳೇ, ಭಾರತೀಯರು ಅನಾಗರಿಕರು ಯಾಕಪ್ಪ ಅಂತಂದ್ರೆ ಇಲ್ಲಿ ಅನೇಕ ಮೂಢನಂಬಿಕೆಗಳನ್ನ ಇಂದಿಗೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಬಾಲ್ಯ ವಿವಾಹ, ಸತಿ ಪದ್ಧತಿ, ಬಹುಪತ್ನಿತ್ವ ಅಲ್ವಾ. ಸೊ ಇಂತಹ ಪದ್ಧತಿಗಳನ್ನ ಹೊಂದಿರೋದ್ರಿಂದ ಭಾರತೀಯ ಸಮಾಜ ಮೌಢ್ಯದಿಂದ ತುಂಬಿದೆ. ಅಷ್ಟೇ ಅಲ್ಲದೆ ಭಾರತೀಯರು ಅನಾಗರಿಕರು, ಅವರನ್ನ ನಾಗರಿಕತೆಯ ಕಡೆಗೆ ಕೊಂಡೊಯ್ಯುವುದೇ ನಮ್ಮ ಗುರಿ ಅಂತ ತಿಳಿಸ್ತಾ ಇದ್ರು ಯಾರು? ಬ್ರಿಟಿಷರು. ಇದನ್ನ ನಾವು ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತ ಎಂದು ಕರೆಯುತ್ತೇವೆ. ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತ ಅನ್ನ ಯಾರು ಪ್ರತಿಪಾದಿಸಿದ್ದು ಭಾರತದಲ್ಲಿ? ಬ್ರಿಟಿಷರು. ಯಾಕಪ್ಪ ಅಂತಂದ್ರೆ ಭಾರತೀಯರನ್ನು ಅನಾಗರಿಕ ಸಂಸ್ಕೃತಿಯಿಂದ ನಾಗರಿಕ ಸಂಸ್ಕೃತಿಯೊಳಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಈ ಒಂದು ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು. ಈ ಅಂಶವೂ ಕೂಡ ಈ ನವೋದಯ ಕಾಲ ಅಥವಾ ಪುನರುಜ್ಜೀವನ ಕಾಲ ಭಾರತದಲ್ಲಿ ಉಂಟಾಗಲು ಕಾರಣ ಆಯ್ತು. ಅಷ್ಟೇ ಅಲ್ಲದೆ ಅವತ್ತು ಅನೇಕ ಜನ ಶೋಷಣೆ ಗುರಿಪಡಿದ್ರು. ನೋಡ್ರಿ, ಶೂದ್ರರು, ಮಹಿಳೆಯರು ಮುಂತಾದವರಿಗೆ ಸೂಕ್ತ ಸ್ಥಾನಮಾನವನ್ನ ವಹಿಸ್ಬೇಕು, ಸೂಕ್ತ ಸ್ಥಾನಮಾನವನ್ನ ಅವರು ತಂದ್ಕೊಡ್ಬೇಕಾಗಿತ್ತು. ಶೂದ್ರರು, ಮಹಿಳೆಯರು, ಶೋಷಣೆಗೆ ಗುರಿಯಾಗಿದ್ರು. ಹಾಗಾಗಿ ಅವರನ್ನ ಶೋಷಣೆಯಿಂದ ತಪ್ಪಿಸಿ ಅವರಿಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನ ದೊರಕಿಸಿ ಕೊಡಬೇಕಾಗಿತ್ತು. ಈ ಅಂಶವೂ ಕೂಡ ಈ ಭಾರತೀಯ ಪುನರುಜ್ಜೀವನ ಕಾಲ ಉಂಟಾಗಲು ಕಾರಣ ಆಯ್ತು. ನೋಡಿ, ಸಾಮಾಜಿಕ ಧಾರ್ಮಿಕ ಸುಧಾರಕರ ಪ್ರಯತ್ನದಲ್ಲಿ ಯಾರ್ಯಾರಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ, ಇವರೆಲ್ಲರ ಪ್ರಯತ್ನ. ಸರಿ ವಿದ್ಯಾರ್ಥಿಗಳ, ಈ ಎಲ್ಲ ಕಾರಣಗಳಿಂದ ಭಾರತೀಯ ಸಮಾಜದಲ್ಲಿನ ಮೌಢ್ಯವನ್ನ ಅಲ್ಲದೆ ಅನೇಕ ಅನಿಷ್ಟ ಪದ್ಧತಿಗಳನ್ನ, ಆಚರಣೆಗಳನ್ನ ಹೋಗಲಾಡಿಸುವ ಪ್ರಯತ್ನವನ್ನ ಮಾಡಲಾಯಿತು. ಈ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಯಾರು? ರಾಜಾರಾಮ್ ಮೋಹನ್ ರಾಯ್. ಅವರಿಂದ ಈ ಒಂದು ಪುನರುಜ್ಜೀವನ ಚಳುವಳಿ ಆರಂಭ ಆಯಿತು. ಭಾರತದ ನವೋದಯ ಕಾಲ ಅಂದ್ರೆ ವೈಚಾರಿಕ ಆಲೋಚನೆ ಮಾಡ್ತಕ್ಕಂಥ ಕಾಲ, ಪಾಶ್ಚಿಮಾತ್ಯ ಶಿಕ್ಷಣವನ್ನ ಭಾರತೀಯರು ಅಳವಡಿಸ್ಕೊಳ್ರಿ ಅಂತ ತಿಳಿಸ್ತಕ್ಕಂಥ ಕಾಲ ಇವರಿಂದ ರಾಜಾರಾಮ್ ಮೋಹನ್ ರಾಯರಿಂದ ಆರಂಭ ಆಯಿತು. ಹಾಗಾಗಿ ರಾಜಾರಾಮ್ ಮೋಹನ್ ರಾಯರನ್ನ ಭಾರತೀಯ ಸಮಾಜ ಸುಧಾರಕರು, ಈ ಪುನರುಜ್ಜೀವನ ಚಳುವಳಿಯ, ಭಾರತೀಯ ಪುನರುಜ್ಜೀವನ ಚಳುವಳಿಯ ಪಿತಾಮಹ, ಭಾರತೀಯ ನವೋದಯ ಕಾಲದ ಜನಕ ಅಂತೆಲ್ಲ ಕರಿತೀವಿ. ಈ ಮಾತನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ನಮಗೆ ಹೇಳಿದ್ದಾರೆ. ಈ ರಾಜಾರಾಮ್ ಮೋಹನ್ ರಾಯರವರು ಭಾರತೀಯ ನವೋದಯದ ಜನಕ ಅಥವಾ ಪಿತಾಮಹ, ಪುನರುಜ್ಜೀವನ ಯುಗದ ಪಿತಾಮಹ ಎಂದು ಕರೆದಿದ್ದಾರೆ. ವಿದ್ಯಾರ್ಥಿಗಳೇ, ಸೊ ಈ ಒಂದು ಸಮಾಜ ಸುಧಾರಕರಲ್ಲಿ ಹಲವರ ಪರಿಚಯವನ್ನ ನಾನೀಗ ಈ ಒಂದು ಸಮಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಗಮನಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ನೋಡಿ, ಇವರು ರಾಜಾರಾಮ್ ಮೋಹನ್ ರಾಯ್. ಅದೇ ರೀತಿಯಾಗಿ ನೋಡಿ, ಮಹಾತ್ಮ ಫುಲೆ, ಸಾವಿತ್ರಿ ಬಾಯಿ ಅವರು. ಅದೇ ರೀತಿಯಾಗಿ ಜ್ಯೋತಿಬಾ ಫುಲೆ ಅವರ ಭಾವಚಿತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡ್ರಿ, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅಂತ ಇವರೊಬ್ಬರು ಪ್ರಮುಖ ಸಮಾಜ ಸುಧಾರಕರಾಗಿದ್ದಾರೆ. ಹಾಗೆಯೇ ಎನ್ರಿ ವಿವಿಯನ್ ಡಿರೋಜಿಯೋ. ಸೊ ಹೀಗೆ ಅನೇಕ ಸಮಾಜ ಸುಧಾರಕರು ಈ ಒಂದು ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ಧರ್ಮವನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಈಗ ಭಾರತೀಯ ನವೋದಯ ಕಾಲವನ್ನು ಆರಂಭಿಸಿರ್ತಕ್ಕಂಥವ್ರು ಯಾರು? ರಾಜಾರಾಮ್ ಮೋಹನ್ ರಾಯ್. ಅವರ ಒಂದು ಸಂಕ್ಷಿಪ್ತ ಪರಿಚಯನ ನಾನು ಈ ತರಗತಿಯಲ್ಲಿ ನಿಮಗೆ ಮಾಡಿಕೊಡ್ತೀನಿ ವಿದ್ಯಾರ್ಥಿಗಳ. ಹೆಡ್ಡಿಂಗ್ ಬ್ರಹ್ಮ ಸಮಾಜ ಅಥವಾ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ವಿದ್ಯಾರ್ಥಿಗಳೇ, ಭಾರತೀಯ ಸಾಮಾಜಿಕ ಧಾರ್ಮಿಕ ಸುಧಾರಣಕರಲ್ಲಿ ಮೊದಲನೇವರು ಯಾರು?
ರಾಜಾರಾಮ್ ಮೋಹನ್ ರಾಯ್. ಇವರು ಸಮಾಜದಲ್ಲಿನ ಮೂಢನಂಬಿಕೆಗಳನ್ನ ಮತ್ತೆ ಮೌಢ್ಯಗಳನ್ನ ತೊಲಗಿಸ್ಲಿಕ್ಕೆ ಯಾವ ರೀತಿ ಹೋರಾಟವನ್ನ ನಡೆಸಿದ್ದಾರೆ ಅಂತಕ್ಕಂಥದ್ದನ್ನ ನಾವೀಗ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಈ ಬ್ರಹ್ಮ ಸಮಾಜದ ಒಂದು ಸಮಾಜ ಎಂಬತಕ್ಕಂಥ ಒಂದು ಸಂಘವನ್ನ ಸ್ಥಾಪನೆ ಮಾಡಿಕೊಳ್ಳುವುದರ ಮೂಲಕ ಭಾರತೀಯ ಸಮಾಜವನ್ನ ಸುಧಾರಿಸಲು ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದಕ್ಕಿಂತಲೂ ಮುಂಚಿತವಾಗಿ ನಾನು ಇವರ ಒಂದು ಸಂಕ್ಷಿಪ್ತ ಪರಿಚಯನ ನಾನು ನಿಮಗೆ ನೀಡ್ತೀನಿ. ನೋಡಿ, ಇವ್ರನ್ನ ನಾವೇನಂತ ಕರಿತೀವಿ ಅಂತ ಹೇಳಿದಿವಿ. ಸೊ ಆಧುನಿಕ ಭಾರತದ ಅಥವಾ ಆಧುನಿಕ ಪುನರುಜ್ಜೀವನದ ಭಾರತದ ಪುನರುಜ್ಜೀವನದ ಜನಕ ಅಥವಾ ಪಿತಾಮಹ ಯಾರು? ರಾಜಾರಾಮ್ ಮೋಹನ್ ರಾಯ್. ನೋಡಿ ವಿದ್ಯಾರ್ಥಿಗಳೇ, ರಾಜಾರಾಮ್ ಮೋಹನ್ ರಾಯರು ಪ್ರಮುಖ ಮೇಧಾವಿಗಳಾಗಿದ್ರು. ಅಷ್ಟೇ ಅಲ್ಲದೆ ಜಗತ್ತಿನ ವಿವಿಧ ಭಾಷೆಗಳನ್ನ ಅಧ್ಯಯನ ಮಾಡಿ ಅದರಲ್ಲಿ ಅಪಾರ ಪಾಂಡಿತ್ಯವನ್ನ ಗಳಿಸಿದ್ರು. ಯಾರು? ರಾಜಾರಾಮ್ ಮೋಹನ್ ರಾಯ್ ರವರು. ನೋಡಿ, ಇವರು ಸಂಸ್ಕೃತ ಭಾಷೆ, ಅದೇ ರೀತಿ ಅರೇಬಿಕ್ ಭಾಷೆ, ಅದೇ ರೀತಿಯಾಗಿ ಹೀಬ್ರೂ ಭಾಷೆ, ಪ್ರಮುಖವಾಗಿ ಯಾವ್ಯಾವ ನೋಡಿ ಸಾಕಷ್ಟು ವಿದ್ಯಾವಂತರಾಗಿದ್ದು ರಾಜಾರಾಮ್ ಮೋಹನ್ ರಾಯರು ಜಗತ್ತಿನ ಪ್ರಮುಖ ಭಾಷೆಗಳನ್ನ ಕಲ್ತಿದ್ರು. ಕಾರಣ ಇಷ್ಟೇ, ಆ ಒಂದು ಪ್ರತಿಯೊಂದು ದೇಶಗಳಲ್ಲಿರ್ತಕ್ಕಂತಹ ಧರ್ಮ, ಆ ಧರ್ಮದ ಬೋಧನೆಗಳೇನು, ಸಮಾಜದಲ್ಲಿನ ಆಚರಣೆಗಳೇನು, ಸಂಪ್ರದಾಯಗಳೇನು, ಇವೆಲ್ಲವುಗಳನ್ನ ತಿಳ್ಕೊಂಡಿದ್ರು. ನೋಡಿ, ಇವರ ಪಾಂಡಿತ್ಯಕ್ಕೆ ಒಂದು ಸಾಕ್ಷಿ ಅಂತಂದ್ರೆ ಆ ಒಂದು ಕ್ರೈಸ್ತ ಧರ್ಮವನ್ನು ಮೂಲದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ಬಿಟ್ಟು, ಆ ಯೇಸು ಕ್ರಿಸ್ತನ ಬೋಧನೆಗಳನ್ನ ತಿಳ್ಕೋಬೇಕು ಅಂತಂದ್ಬಿಟ್ಟು ಹೀಬ್ರೂ ಭಾಷೆಯನ್ನ ಮತ್ತೆ ಗ್ರೀಕ್ ಭಾಷೆಯನ್ನ ಕಲ್ತಿದ್ರು. ಇದು ಇವರ ಪಾಂಡಿತ್ಯಕ್ಕೆ ಒಂದು ವಿದ್ವಾಂಸತನಕ್ಕೆ ಈ ಒಂದು ಅಂಶವೇ ಪ್ರಮುಖ ಕಾರಣ ಆಗುತ್ತೆ, ಆಧಾರವಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಇವರು ಅಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡು ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಅವಶ್ಯಕವೆಂದು ಸಾರಿದ್ರು, ಬ್ರಿಟಿಷ್ ಶಿಕ್ಷಣ ಪದ್ಧತಿ. ಸೊ ಆದ್ರಿಂದಲೇ ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಎಂಬತಕ್ಕಂಥವ್ರು ಲಾರ್ಡ್ ಮೆಕಾಲೆ ಎಂಬತಕ್ಕಂಥವನ ನಾಯಕತ್ವದಲ್ಲಿ ಒಂದು ವರದಿಯ ಆಯೋಗವನ್ನ ನೇಮಕ ಮಾಡಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನ ದೊರಕಿಸಿಕೊಟ್ರು. ಸೊ ಹಾಗಾಗಿ ಇವರ ರಾಜಾರಾಮ್ ಮೋಹನ್ ರಾಯರ ಹೋರಾಟದಿಂದ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಲಭಿಸ್ತು ಅಂತ ನಾವು ತಿಳ್ಕೊಂತೀವಿ. ಅಷ್ಟೇ ಅಲ್ಲದೆ ನೋಡ್ರಿ, ಇವರು ಹೋರಾಟ ನಡೆಸಿದ್ರಿಂದ ಸತಿ ಪದ್ಧತಿಯನ್ನ ಕೂಡ ನಿಷೇಧ ಮಾಡ್ತಾನೆ ಲಾರ್ಡ್ ವಿಲಿಯಂ ಬೆಂಟಿಕ್. ಎಷ್ಟರಲ್ಲಿ? 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಎಂಬತಕ್ಕಂಥವನು ಸತಿ ಪದ್ಧತಿ ನಿಷೇಧ ಶಾಸನವನ್ನ ಜಾರಿಗೆ ತರ್ತಾರೆ. ಸತಿ ಪದ್ಧತಿ ನಿಷೇಧ ಶಾಸನ ಯಾರು ಜಾರಿಗೆ ತಂದದ್ದು? ಲಾರ್ಡ್ ವಿಲಿಯಂ ಬೆಂಟಿಕ್ ಕ್ರಿಸ್ತಶಕ 1829ರಲ್ಲಿ ಜಾರಿಗೆ ತರ್ತಾರೆ. ಸೊ ಯಾರ ಹೋರಾಟದಿಂದ? ರಾಜಾರಾಮ್ ಮೋಹನ್ ರಾಯರ ಹೋರಾಟದಿಂದ. ಹೀಗೆ ಬಾಲ್ಯ ವಿವಾಹ ಆಗಿರ್ಬೋದು, ಜಾತಿ ಪದ್ಧತಿ ಆಗಿರ್ಬೋದು, ಬಹುದೇವತಾರಾಧನೆ ಆಗಿರ್ಬೋದು, ಇಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಇವರು ಹೋರಾಟವನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ವೇದಗಳು ಮತ್ತು ಉಪನಿಷತ್ತುಗಳ ಮೂಲಕ ಭಾರತೀಯ ಸಮಾಜವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಯಾರೋ? ರಾಜಾರಾಮ್ ಮೋಹನ್ ರಾಯರು. ಸೊ ಹೀಗೆ ಅಷ್ಟೇ ಅಲ್ಲದೆ ಭಾರತೀಯರಿಗೆ ಆಧುನಿಕ ಶಿಕ್ಷಣವನ್ನ, ಪಾಶ್ಚಿಮಾತ್ಯ ಶಿಕ್ಷಣ ನೀಡಬೇಕು ಅಂತ ಪ್ರತಿಪಾದನೆಯನ್ನ ಇವರು ಮಾಡಿದ್ದಾರೆ. ಹೀಗಾಗಿ ಇವರು ಮೊದಲು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ. ಏನನ್ನ? ಆತ್ಮೀಯ ಸಭಾವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ರು? ಕೋಲ್ಕತ್ತಾ. ನೋಡಿ ವಿದ್ಯಾರ್ಥಿಗಳೇ, ಕಲ್ಕತ್ತಾವನ್ನ ನಾವು ಭಾರತ ನಕಾಶೆಯಲ್ಲಿ ಗಮನಿಸುವುದಾದ್ರೆ ಈ ಭಾಗದಲ್ಲಿ ಕಂಡು ಬರುತ್ತೆ ಕೋಲ್ಕತ್ತಾ. ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಏನನ್ನ ಸ್ಥಾಪನೆ ಮಾಡಿದಾರ ಅವರು? ಕೋಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿದ್ರು ತಮ್ಮ ಸ್ನೇಹಿತರೊಡಗೂಡಿ. ಯಾಕಪ್ಪ ಅಂತಂದ್ರೆ ಭಾರತೀಯ ಸಮಾಜದಲ್ಲಿನ ಈ ಒಂದು ಮೌಢ್ಯಗಳು, ಅದೇ ರೀತಿ ಅರ್ಥಹೀನ ಸಂಸ್ಕೃತಿ ಸಂಪ್ರದಾಯಗಳನ್ನ ತೊಲಗಿಸ್ಲಿಕ್ಕೆ. ಸೊ ಹಾಗಾಗಿ ತದನಂತರ ಇವರೇ ಸ್ವತಃ 1828ರಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ವಿದ್ಯಾರ್ಥಿಗಳು. ಎಷ್ಟರಲ್ಲಿ? 1828ರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ.
ಬ್ರಹ್ಮ ಸಮಾಜದ ಸ್ಥಾಪನೆ. ಬ್ರಹ್ಮ ಸಮಾಜದ ಸ್ಥಾಪನೆಯನ್ನ ಮಾಡ್ತಾರೆ ಯಾರು? ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ನೀವು ಹೇಳ್ಬೇಕಾಗುತ್ತೆ. ಎಲ್ಲಿ? ಅದು ಕೂಡ ಕೋಲ್ಕತ್ತಾದಲ್ಲಿ ಸ್ಥಾಪನೆಯನ್ನ ಮಾಡಿದ್ರು. ಯಾವ್ದನ್ನ? ಬ್ರಹ್ಮ ಸಮಾಜವನ್ನ. ನೆಕ್ಸ್ಟ್ ಆ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿ ಆ ಸಮಾಜದಲ್ಲಿ ಒಂದುಗೂಡುಪಟ್ಟು ಅನೇಕ ಸದಸ್ಯರು ಬ್ರಹ್ಮ ಸಮಾಜವಾದಿಗಳು ಸೇರಿ ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಪಾಲ್ಗೊಳ್ತಾರೆ. ಭಾರತದಲ್ಲಿನ ಭಾರತೀಯರಿಗೆ ವೈಚಾರಿಕ ಆಲೋಚನಾ ಕ್ರಮ ಬೆಳೆಸಿಕೊಳ್ಳುವಂತೆ ಅವರು ಏನ್ ಮಾಡ್ತಾರೆ? ಬೋಧನೆಗಳನ್ನ ಮಾಡ್ತಾರೆ. ಹಾಗಾಗಿ ರಾಜಾರಾಮ್ ಮೋಹನ್ ರಾಯರ ಬೋಧನೆಗಳು ಅಂದ್ರು ಒಂದೇ, ಬ್ರಹ್ಮ ಸಮಾಜದ ಬೋಧನೆಗಳು ಅಂದ್ರು ಒಂದೇ ವಿದ್ಯಾರ್ಥಿಗಳೇ. ತತ್ವಗಳು, ಬೋಧನೆಗಳು, ಸಿದ್ಧಾಂತಗಳು. ಸೊ ಬ್ರಹ್ಮ ಸಮಾಜದ ಬೋಧನೆಗಳು. ನೆಕ್ಸ್ಟ್ ಹೆಡಿಂಗ್ ಬ್ರಹ್ಮ ಸಮಾಜದ ಬೋಧನೆಗಳು. ಬರ್ಕೊಡ್ರಿ ವಿದ್ಯಾರ್ಥಿಗಳೇ. ಬ್ರಹ್ಮ ಸಮಾಜದ ಬೋಧನೆಗಳು, ತತ್ವಗಳು ಯಾವುವು, ಅಥವಾ ರಾಜಾರಾಮ್ ಮೋಹನ್ ರಾಯರ ತತ್ವಗಳು ಯಾವುವು ಅಂತಂದ್ರೆ ನಾನೀಗ ಏನ್ ಪಾಯಿಂಟ್ಸ್ ಗಳನ್ನ ನಾನು ನಿಮಗೆ ಹೇಳ್ತೀನಿ ಅವುಗಳನ್ನ ನೀವು ಬರ್ಕೋಬೇಕಾಗತ್ತೆ. ಮೊದಲನೇದಾಗಿ ಏಕ ದೇವತಾರಾಧನೆಯನ್ನು ಪ್ರತಿಪಾದಿಸಿದ್ದು. ಏಕ ದೇವತಾರಾಧನೆಯ ಪ್ರತಿಪಾದನೆ. ಮೊದಲನೇ ಪಾಯಿಂಟ್ ಏಕದೇವತಾರಾಧನೆ ಪ್ರತಿಪಾದನೆ. ನೋಡಿ, ಎಲ್ಲಾ ಧರ್ಮಗಳಲ್ಲೂ ವಿವಿಧ ರೀತಿಯ ದೇವರುಗಳು ಇರ್ತಾರೆ, ಆದರೆ ದೇವರು ಒಬ್ಬನೇ, ನಾಮ ಹಲವು. ಹಾಗಾಗಿ ಒಬ್ಬರೇ ದೇವರನ್ನ ಪೂಜಿಸಬೇಕು ಎಂತಕ್ಕಂಥದ್ದು, ದೇವರ ಹೆಸರಿನಲ್ಲಿ ವಿವಿಧ ಹೆಸರಿನ ದೇವರುಗಳ ಹೆಸರಿನಲ್ಲಿ ಮೂಢನಂಬಿಕೆಗಳನ್ನ ಆಚರಿಸಬಾರದು. ಏಕ ದೇವತಾರಾಧನೆ, ಒಬ್ಬರೇ ದೇವರನ್ನ ಪೂಜಿಸಬೇಕು ಅನ್ನೋದು ಇವರ ಒಂದು ತತ್ವದ ಈ ಬ್ರಹ್ಮ ಸಮಾಜದ ಒಂದು ಮೊದಲ ಅಂಶ. ಹಾಗೆಯೇ ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವುದು. ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವುದು. ಎರಡನೇ ಪಾಯಿಂಟ್ ಬರ್ಕೊಟ್ರೆ ಅರ್ಥಹೀನ ಆಚರಣೆಗಳು. ನಾನು ಈಗಾಗಲೇ ಹೇಳಿದೆ, ಬಾಲ್ಯ ವಿವಾಹ ಮಾಡ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ಶೂದ್ರರನ್ನ ಕೀಳಾಗಿ ಕಾಣ್ತಕ್ಕಂಥದ್ದು, ಜಾತಿ ಪದ್ಧತಿಯನ್ನು ಅನುಸರಿಸ್ತಕ್ಕಂಥದ್ದು, ಸತಿ ಪದ್ಧತಿ ಅನುಸರಿಸ್ತಕ್ಕಂಥದ್ದು, ಬಹುಪತ್ನಿತ್ವ. ಸೊ ಇಂತಹ ಅರ್ಥಹೀನ ಆಚರಣೆಗಳನ್ನ ವಿರೋಧಿಸ್ತಕ್ಕಂಥದ್ದು, ಖಂಡಿಸ್ತಕ್ಕಂಥದ್ದು ಈ ಬ್ರಹ್ಮ ಸಮಾಜದ ಮತ್ತೊಂದು ಬೋಧನೆ ಅಥವಾ ರಾಜಾರಾಮ ಮೋಹನ್ ರಾಯರ ಮತ್ತೊಂದು ತತ್ವ ಅಥವಾ ಸಿದ್ಧಾಂತ. ವಿದ್ಯಾರ್ಥಿಗಳೇ, ಇನ್ನ ಮತ್ತೊಂದು, ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು. ಘನತೆಯಿಂದ ಬಾಳಬೇಕು ಅಂದ್ರೆ ಆ ವ್ಯಕ್ತಿಗಳು ಜಾತಿಯಿಂದಾಗಿ, ಲಿಂಗದಿಂದಾಗಿ ಅವರನ್ನ ಸಮಾಜದಲ್ಲಿ ತಾರತಮ್ಯ ಮಾಡಬಾರದು. ಉದಾಹರಣೆ, ಲಿಂಗದ ಆಧಾರದ ಮೇಲೆ ಗಂಡು ಹೆಣ್ಣು, ಅದೇ ರೀತಿ ಜಾತಿಯ ಆಧಾರದ ಮೇಲೆ ಈತ ಮೇಲು ಜಾತಿ ಮತ್ತೆ ಕೆಳು ಜಾತಿ ಅಂತ. ಸೊ ಅದೇ ರೀತಿ ಇನ್ನು ಸಂಪತ್ತಿನ ವಿಚಾರದಲ್ಲಿ ಆಗ್ಲಿ ಅಲ್ವಾ. ಸೊ ಹೀಗೆ ಅನೇಕ ಕಾರಣಗಳಿಂದ ಒಬ್ಬ ವ್ಯಕ್ತಿಯ ಘನತೆಗೆ ಚ್ಯುತಿಯನ್ನ ತರಬಾರದು, ಧಕ್ಕೆಯನ್ನ ಉಂಟು ಮಾಡಬಾರದು ಅಂತ ತತ್ವಗಳನ್ನ ವಿರೋಧಿಸಬೇಕು. ಎಂತ ತತ್ವಗಳನ್ನ? ಆ ವ್ಯಕ್ತಿಯ ಘನತೆಗೆ ಧಕ್ಕೆ, ತೊಂದರೆ ಉಂಟು ಮಾಡತಕ್ಕಂತಹ ಆಚರಣೆಗಳನ್ನ ತಿರಸ್ಕರಿಸುವುದು ಈ ಒಂದು ಅಂಶದ ಈ ಬ್ರಹ್ಮ ಸಮಾಜದ ಮತ್ತೊಂದು ಬೋಧನೆಯಾಗಿದೆ. ಅದೇ ರೀತಿಯಾಗಿ ಬಹುಪತ್ನಿತ್ವವನ್ನು ವಿರೋಧಿಸುವುದು. ಬಹುಪತ್ನಿತ್ವವನ್ನು ವಿರೋಧಿಸುವುದು. ಬಹುಪತ್ನಿತ್ವ ನೋಡಿ, ಯಾವ್ಯಾವ ಅರ್ಥಹೀನ ಆಚರಣೆಗಳು ಅವನ್ನ ಇಲ್ಲಿ ಡೀಟೇಲ್ ಆಗಿ ಬರ್ದ್ಬಿಡ್ರಿ. ಬಹುಪತ್ನಿತ್ವ, ಅದೇ ರೀತಿಯಾಗಿ ಬಾಲ್ಯ ವಿವಾಹ, ಸತಿ ಪದ್ಧತಿ, ಇತ್ಯಾದಿ ಮೂಢನಂಬಿಕೆಗಳು, ಆಚರಣೆಗಳನ್ನ ವಿರೋಧಿಸುವುದು. ಖಂಡಿಸುವುದು ಅಥವಾ ವಿರೋಧಿಸುವುದು. ಇದು ಬ್ರಹ್ಮ ಸಮಾಜದ ಮತ್ತೊಂದು ಬೋಧನೆ ಅಥವಾ ರಾಜಾರಾಮ್ ಮೋಹನ್ ರಾಯರ ಮತ್ತೊಂದು ಬೋಧನೆ.
ಮತ್ತೆ ಒಳ್ಳೆಯದು ಎಲ್ಲಿದ್ದರೂ ಅದನ್ನ ಸ್ವೀಕರಿಸಬಹುದು. ಅಂದ್ರೆ ಆ ಪಾಶ್ಚಿಮಾತ್ಯ ದೇಶಗಳ ಕೆಲವು ಆಲೋಚನಾ ಕ್ರಮಗಳು, ಸಂಸ್ಕೃತಿಗಳು, ಅವುಗಳು ಮೂಢನಂಬಿಕೆಗಳಿಂದ ಮುಕ್ತವಾಗಿರ್ತವೆ. ಅಂತ ಒಂದು ಆಲೋಚನೆಗಳನ್ನ ಸ್ವಾಗತಿಸಬೇಕು. ಭಾರತೀಯರು ಅಂತ ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನ ಮೂಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಾನು ಕೂಡ ತಿಳಿಸಿದ್ದಾರೆ. ನೋಡಿ, ಒಳ್ಳೆಯದು ಯಾವ್ದಾದ್ರು ಅಂದ್ರೆ ಪಾಶ್ಚಿಮಾತ್ಯ ಹೇಳಿದ್ನಲ್ಲ, ಅದನ್ನ ಬರ್ಕೋಬೇಕಾಗತ್ತೆ. ಪಾಶ್ಚಿಮಾತ್ಯ ಆಲೋಚನಾ ಕ್ರಮ. ನಾವು ಅಳವಡಿಸ್ಕೊಳ್ಬೇಕು ಅಂತ ಅಂದ್ರೆ ಭಾರತೀಯರು. ಮತ್ತೆ ಅದೇ ರೀತಿ ಆಧುನಿಕ ಶಿಕ್ಷಣ ಪದ್ಧತಿಯನ್ನ ಭಾರತೀಯರು ಹೊಂದಬೇಕು. ಆಧುನಿಕ ಶಿಕ್ಷಣ ಅಂದ್ರೆ ಇಂಗ್ಲಿಷ್ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಅಳವಡಿಕೆ. ಸೊ ಹೀಗೆ ಅನೇಕ ಬೋಧನೆಗಳನ್ನ ರಾಜಾ ರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜದ ಮೂಲಕ ಭಾರತೀಯ ಸಮಾಜಕ್ಕೆ ನೀಡಿದ್ದಾರೆ. ನೋಡಿ, ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ 3 ಅಂಕಕ್ಕೆ ಪ್ರಶ್ನೆ ಕೇಳಬಹುದು. ಬ್ರಹ್ಮ ಸಮಾಜದ ಬೋಧನೆಗಳೇನು ಅಥವಾ ಈ ರಾಜಾ ರಾಮ್ ಮೋಹನ್ ರಾಯರ ಬೋಧನೆಗಳೇನು ಅಂತ ಕೇಳಬಹುದು. ಆಗ ಈ ಒಂದು ಪಾಯಿಂಟ್ಸ್ ಗಳ ರೂಪದಲ್ಲಿ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಈ ಪಾಯಿಂಟ್ಸ್ ಅನ್ನ ಬರ್ಕೊಂಡಿದ್ದೀರಲ್ಲ. ಸೊ ಹೀಗೆ ಈ ಉಪನಿಷತ್, ಭಾರತೀಯ ವೇದಾಂತಗಳು, ಇವುಗಳ ಆಧಾರದ ಮೇಲೂ ಕೂಡ ಭಾರತೀಯ ಸಮಾಜವನ್ನು ಸುಧಾರಿಸಲಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಜಾರಾಮ್ ಮೋಹನ್ ರಾಯರನ್ನ ಆಧುನಿಕ ಭಾರತದ ಜನಕ ಮತ್ತು ಆಧುನಿಕ ಭಾರತದ ಹರಿಕಾರ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಇವರನ್ನ ಕರೀತಾರೆ. ಇನ್ನು ನೆಕ್ಸ್ಟ್ ಯುವ ಬಂಗಾಳಿ ಚಳುವಳಿ. ಇಷ್ಟ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಯುವ ಬಂಗಾಳಿ ಚಳುವಳಿ. ಮುಂದಿನ ಸಾಮಾಜಿಕ ಧಾರ್ಮಿಕ ಸುಧಾರಣಾಕಾರರಲ್ಲಿ ಪ್ರಮುಖವಾದಂತ ವ್ಯಕ್ತಿ ಹೆನ್ರಿ ವಿವಿಯನ್ ಡಿರೋಜಿಯೋ. ಹೆನ್ರಿ ವಿವಿಯನ್ ಡಿರೋಜಿಯೋ. ಹೆನ್ರಿ ವಿವಿಯನ್ ಡಿರೋಜಿಯೋ ನೋಡಿ ವಿದ್ಯಾರ್ಥಿಗಳೇ, ಕಲ್ಕತ್ತಾದಲ್ಲಿ ಮತ್ತೆ ಏನು ಬ್ರಹ್ಮ ಸಮಾಜ ಸ್ಥಾಪನೆ ಆಗಿತ್ತು ಅದರಿಂದಲೂ ಪ್ರಭಾವಿತರಾಗಿ ಈ ಭಾಗದಲ್ಲಿ ಕಲ್ಕತ್ತಾದಲ್ಲಿ ಒಂದು ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಯಾರು? ಹೆನ್ರಿ ವಿವಿಯನ್ ಡಿರೋಜಿಯೋ ಎಂತಕ್ಕಂಥವ್ರು. ಇವರ ತಂದೆ ಪೋರ್ಚುಗೀಸ್, ತಾಯಿ ಭಾರತೀಯರು. ಹಾಗಾಗಿ ಇವ್ರನ್ನ ಆಂಗ್ಲೋ ಇಂಡಿಯನ್ನರು ಅಂತ ಕರಿತೀವಿ. ವಿದ್ಯಾರ್ಥಿಗಳು, ಆಂಗ್ಲೋ ಇಂಡಿಯನ್ನರು ಅಂತಂದ್ರೆ ಯುರೋಪಿಯನ್ನರಿಗೆ ಮತ್ತು ಭಾರತೀಯರಿಗೆ ವ್ಯಕ್ತಿಗೆ ಜನಿಸಿರ್ತಕ್ಕಂತಹ ಪ್ರಜೆಗಳು. ಈ ಒಂದು ಆಂಗ್ಲೋ ಇಂಡಿಯನ್ನರು ತಂದೆ ಪೋರ್ಚುಗೀಸರಾಗಿರೋದ್ರಿಂದ, ಯುರೋಪಿಯನ್ನರಾಗಿರೋದ್ರಿಂದ ಹಾಗಾಗಿ ಇವ್ರನ್ನ ನಾವು ಆಂಗ್ಲೋ ಇಂಡಿಯನ್ನರು ಅಂತ ಕರಿತೀವಿ. ಯಾರನ್ನ? ಹೆನ್ರಿ ವಿವಿಯನ್ ಡಿರೋಜಿ. ನೋಡಿ ವಿದ್ಯಾರ್ಥಿಗಳು, ಹೆನ್ರಿ ವಿವಿಯನ್ ಡಿರೋಜಿ ಅವರ ಭಾವಚಿತ್ರನ ನಾನು ನಿಮ್ಗೆ ಈಗ ತೋರಿಸ್ತೀನಿ, ಅದನ್ನ ಗಮನಿಸಿ. ಹೆನ್ರಿ ವಿವಿಯನ್ ಡಿರೋಜಿಯೋ. ಇನ್ನ ಈ ಹೆನ್ರಿ ವಿವಿಯನ್ ಡಿರೋಜಿಯೋ ಕಲ್ಕತ್ತಾದಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಎಲ್ಲಿ? ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜಲ್ಲಿ. ಯಾವ ವೃತ್ತಿ? ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ. ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಇವರು ಪ್ರಮುಖವಾಗಿ ಭಾರತೀಯ ಸಮಾಜದಲ್ಲಿದ್ದಂತಹ ಅರ್ಥಹೀನ ಆಚರಣೆಗಳನ್ನ ವಿರೋಧಿಸಿದರು.
ಅದರಲ್ಲೂ ಕೂಡ ವಿಧವೆಯರ ಪುನರ್ವಿವಾಹ ಪದ್ಧತಿಯನ್ನು ಪ್ರೋತ್ಸಾಹಿಸಿದರು. ಅದೇ ರೀತಿ ಸಮಾಜದಲ್ಲಿನ ಇನ್ನೂ ಅನೇಕ ಮೂಢನಂಬಿಕೆಗಳು ಅಂದ್ರೆ ಬಹುಪತ್ನಿತ್ವವನ್ನು ಹೋಗಲಾಡಿಸ್ತಕ್ಕಂಥದ್ದು, ಬಾಲ್ಯ ವಿವಾಹವನ್ನು ಖಂಡಿಸುವುದು, ಇಂತಹ ಒಂದು ಸಾಮಾಜಿಕ ಸುಧಾರಣಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ರು. ಆ ವೇದಿಕೆಯ ಮೇಲೆ ಚರ್ಚೆಯನ್ನ ಮಾಡಬೇಕಾಗಿತ್ತು. ನೋಡಿ, ಈ ಸಂಪ್ರದಾಯ ಆಚರಣೆಗಳನ್ನ ವಿರೋಧಿಸಿದ್ರಿಂದ ಭಾರತೀಯ ಸಂಪ್ರದಾಯವಾದಿಗಳ ಒಂದು ವಿರೋಧವನ್ನ ಇವರು ಎದುರಿಸಬೇಕಾಯ್ತು ಅಂದಿನ ಸಮಾಜದಲ್ಲಿ. ಯಾಕಪ್ಪ ಅಂತಂದ್ರೆ ತಲತಲಾಂತರಗಳಿಂದಲೂ ನಡ್ಕೊಂಡ್ ಬಂದಿದ್ದಂತಹ ಆಚರಣೆಗಳನ್ನ, ಸಂಸ್ಕೃತಿಗಳನ್ನ ಇವರು ವಿರೋಧಿಸಿದ್ರು. ಅವುಗಳ ವಿರುದ್ಧ ಚರ್ಚೆಯನ್ನ ಮಾಡುವಂತೆ ಒಂದು ವೇದಿಕೆಯನ್ನ ನಿರ್ಮಿಸಿದ್ರು. ಸೊ ಹಾಗಾಗಿ ಭಾರತೀಯ ಸಂಪ್ರದಾಯವಾದಿಗಳು ಇವರನ್ನ ವಿರೋಧಿಸಿದರು. ಯಾರನ್ನ? ಹೆನ್ರಿ ವಿವಿಯನ್ ಡಿರೋಜಿಯೋ. ನೋಡಿ, ಅವರು ಒಂದು ವೇದಿಕೆನ, ಚರ್ಚಾ ವೇದಿಕೆನ ಏನ್ ನಿರ್ಮಿಸಿದ್ರು, ಅದಕ್ಕೆ ಅಕಾಡೆಮಿಕ್ ಅಸೋಸಿಯೇಷನ್ ಅಂತ ಹೆಸರಿಟ್ಟಿದ್ರು. ಅಕಾಡೆಮಿಕ್ ಅಸೋಸಿಯೇಷನ್. ಅಕಾಡೆಮಿಕ್ ಅಸೋಸಿಯೇಷನ್ ಇದು ಒಂದು ಚರ್ಚಾ ವೇದಿಕೆ. ಸೊ ಇಲ್ಲಿ ಭಾರತೀಯ ವಿದ್ಯಾವಂತರು ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡಂತವ್ರು ಮತ್ತು ಕಾಲೇಜಿನಲ್ಲಿ ಓದಿದಂತ ಇವರ ಅನುಯಾಯಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ಭಾರತೀಯ ಸಮಾಜದಲ್ಲಿದ್ದಂತ ಮೂಢನಂಬಿಕೆಗಳನ್ನ ಪ್ರಶ್ನಿಸ್ತಾ ಇದ್ರು. ಅಲ್ಲದೆ ವೈಚಾರಿಕ ಕ್ರಮಗಳನ್ನ ಪ್ರತಿಪಾದಿಸ್ತಾ ಇದ್ರು. ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನ ಅಳವಡಿಸ್ಕೊಳ್ಳಿ ಭಾರತೀಯರು ಅಂತ. ಇವೆಲ್ಲವನ್ನ ಕಂಡು ಯಾರಿಗಾಗ್ಲಿಲ್ಲ? ಭಾರತೀಯ ಸಂಪ್ರದಾಯವಾದಿಗಳಿಗೆ, ಸಂಪ್ರದಾಯಸ್ಥ ಜನರು ಇವರನ್ನ ವಿರೋಧಿಸುವಂತಾಯಿತು. ಆದ್ರೂ ಕೂಡ ಇವರು ಅಕಾಡೆಮಿಕ್ ಅಸೋಸಿಯೇಷನ್ ಎಂಬ ಒಂದು ವೇದಿಕೆಯ ಮೂಲಕ ಯುವ ಬಂಗಾಳಿ ಚಳುವಳಿಯನ್ನ ಕಲ್ಕತ್ತಾದಾದ್ಯಂತ ನಡೆಸಿ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಕೆಲವು ಸಂಪ್ರದಾಯಗಳನ್ನ ತಿರಸ್ಕರಿಸುವಂತೆ ಭಾರತೀಯರಿಗೆ ಕರೆಯನ್ನ ನೀಡಿದ್ದಾರೆ. ಸೊ ಇವ್ರ ಕಾಲದಲ್ಲಿ ಆದಂತ ಪ್ರಮುಖ ಬದಲಾವಣೆಗಳನ್ನ ನಾವೀಗ ಕೆಲವು ಪಾಯಿಂಟ್ಸ್ ಮೂಲಕ ಬರ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ಭಾರತೀಯರು ಬೆಳೆಸಿಕೊಳ್ಳುವುದು. ವೈಜ್ಞಾನಿಕ ಆಲೋಚನಾ ಕ್ರಮ ಬೆಳೆಸಿಕೊಳ್ಳುವುದು. ವೈಜ್ಞಾನಿಕ ಆಲೋಚನಾ ಕ್ರಮವನ್ನು ಬೆಳೆಸಿಕೊಳ್ಳುವುದು. ಅದೇ ರೀತಿಯಾಗಿ ಮತ್ತೊಂದು ಪಾಯಿಂಟ್, ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವುದು. ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವುದು. ಈಗ ಇಷ್ಟು ಪ್ರಮುಖ ಅಂಶಗಳನ್ನ ಈ ಅಕಾಡೆಮಿಕ್ ಅಸೋಸಿಯೇಷನ್ ಎಂಬ ಚರ್ಚಾ ವೇದಿಕೆಯ ಮೂಲಕ ಇವರು ಏನ್ ಮಾಡ್ತಾ ಇದ್ರು? ಪ್ರತಿಪಾದಿಸ್ತಾ ಇದ್ರು. ಹಾಗಾಗಿ ಭಾರತೀಯ ಸಂಪ್ರದಾಯವಾದಿಗಳು ಇವರನ್ನು ವಿರೋಧಿಸಿದರು. ಯಾರನ್ನ? ಹೆನ್ರಿ ವಿವಿಯನ್ ಡಿರೋಜಿ ಅವರನ್ನ ಈ ಮೂಢನಂಬಿಕೆಗಳ ವಿರುದ್ಧ ಕುರಿತು ಚರ್ಚೆ ಮಾಡಿದ್ರಿಂದ. ಇನ್ನ ನೆಕ್ಸ್ಟ್ ಮತ್ತೊಬ್ರು ಸಮಾಜ ಸುಧಾರಕರು ಯಾರಪ್ಪ ಅಂತಂದ್ರೆ ದಯಾನಂದ ಸರಸ್ವತಿ. ಮುಂದಿನ ಸಮಾಜ ಸುಧಾರಕರು ಯಾರು? ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ. ನೋಡಿ ವಿದ್ಯಾರ್ಥಿಗಳೇ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜ ಎಂತಕ್ಕಂತ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡುವುದರ ಮೂಲಕ ಏನ್ ಮಾಡಿದ್ರು? ಭಾರತೀಯ ಸಮಾಜವನ್ನ ಸುಧಾರಿಸಲು ಪ್ರಯತ್ನ ಪಟ್ಟರು. ಇವರು ಸ್ಥಾಪಿಸಿದಂತ ಒಂದು ಸಂಘದ ಹೆಸರು ಆರ್ಯ ಸಮಾಜ. ಯಾರು ಸ್ಥಾಪಿಸಿದ್ದು? ದಯಾನಂದ ಸರಸ್ವತಿ ಅವರು 1875ರಲ್ಲಿ ಬಾಂಬೆಯಲ್ಲಿ ಸ್ಥಾಪನೆ ಮಾಡ್ತಾರೆ. 1875ರಲ್ಲಿ ಎಲ್ಲಿ? ಬಾಂಬೆಯಲ್ಲಿ ಸ್ಥಾಪನೆ ಮಾಡಿದ್ರು. ನಂತರ 1877ರಲ್ಲಿ ಅದರ ಕೇಂದ್ರ ಕಚೇರಿಯನ್ನ ಲಾಹೋರ್ ನಲ್ಲಿ ಮಾಡ್ಕೊಳ್ತಾರೆ. ನೋಡಿ ವಿದ್ಯಾರ್ಥಿಗಳ, ಈ ಒಂದು ಪಾಕಿಸ್ತಾನದ ಲಾಹೋರ್ ನಾವೇನ್ ಕಾಣ್ತೀವಿ, ಗಮನಿಸ್ತೀವಿ ಮ್ಯಾಪ್ ಅಲ್ಲಿ, ಈ ಒಂದು ಲಾಹೋರ್ ಅಲ್ಲಿ ಅದರ ಕೇಂದ್ರ ಕಚೇರಿಯನ್ನ ತೆರೀತಾರೆ. ಯಾರು?
ದಯಾನಂದ ಸರಸ್ವತಿ ಅವರು ಫಸ್ಟ್ ಮುಂಬೈಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ನಂತರ ಅದರ ಕೇಂದ್ರ ಕಚೇರಿಯನ್ನ ಲಾಹೋರ್ ನಲ್ಲಿ ತೆರೀತಾರೆ. ಯಾವ್ದರ ಕೇಂದ್ರ ಕಚೇರಿಯನ್ನ? ಆರ್ಯ ಸಮಾಜದ ಕೇಂದ್ರ ಕಚೇರಿಯನ್ನ. ಈ ಸ್ವಾಮಿ ದಯಾನಂದ ಸರಸ್ವತಿ ಅವರ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದ್ರೆ, ಇವರ ಹೆಸರು ಮೂಲಶಂಕರ ಅಂತ. ಯಾರ ಹೆಸರು? ದಯಾನಂದ ಸರಸ್ವತಿ ಅವರ ಹೆಸರು ಮೂಲಶಂಕರ ಅಂತ. ಸೊ ಅಷ್ಟೇ ಅಲ್ಲದೆ ಅವ್ರ ಕಾಲದಲ್ಲಿ ಇವರ ತಂದೆಯ ಹೆಸರು ಅಂಬಾಶಂಕರ ತಿವಾರಿ ಅಂತ. ಇವರ ತಂದೆ ಹೆಸರು ಅಂಬಾಶಂಕರ ತಿವಾರಿ. ಹಾಗೆ ತಾಯಿ ಅಮೃತಾಬಾಯಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ಇವರು ಬಾಲ್ಯದಲ್ಲಿ ಶಿಕ್ಷಣವನ್ನು ಪಡಿಬೇಕಾದ್ರೆ ಅವತ್ತಿನ ದಿವಸ ಇಂಗ್ಲಿಷ್ ಶಿಕ್ಷಣ ಹೆಚ್ಚು ಪ್ರಚಲಿತದಲ್ಲಿತ್ತು. ಆದ್ರೆ ದಯಾನಂದ ಸರಸ್ವತಿ ಅವರು ಇಂಗ್ಲಿಷ್ ಶಿಕ್ಷಣವನ್ನು ಕಲಿಯದೆ ಸಂಸ್ಕೃತ ಭಾಷೆಯಲ್ಲಿ ಅಧ್ಯಯನ ಮಾಡಿ ಸಂಸ್ಕೃತ ಶಿಕ್ಷಣದ ಮೂಲಕ ಭಾರತೀಯ ಸಮಾಜವನ್ನು ಸುಧಾರಿಸಲು ಪ್ರಯತ್ನವನ್ನ ಪಟ್ಟರು. ಈ ನಿಟ್ಟಿನಲ್ಲಿ ಇವರು ವೇದಗಳನ್ನ ಅಧ್ಯಯನ ಮಾಡಿ ಆಧುನಿಕ ಭಾರತದಲ್ಲಿ ಏನು ಕೆಲವು ಸಮಸ್ಯೆಗಳಿದಾವೆ, ಮೂಢನಂಬಿಕೆಗಳಿದಾವೆ, ಈ ಸಮಸ್ಯೆಗಳಿಗೆ ಪ್ರಮುಖವಾದಂತಹ ಪರಿಹಾರ ಎಲ್ಲಿದೆ? ಭಾರತೀಯ ವೇದಗಳಲ್ಲಿದೆ. ಹಾಗಾಗಿ ವೇದಗಳನ್ನ ಅಧ್ಯಯನ ಮಾಡುವುದರ ಮೂಲಕ, ವೇದಗಳ ಆಚರಣೆಗಳನ್ನು ಮಾಡುವುದರ ಮೂಲಕ ಭಾರತದ ಸಮಸ್ಯೆಗಳನ್ನ ಹೋಗಲಾಡಿಸಬಹುದು ಎಂದು ತಿಳಿಸಿದ್ದಾರೆ. ಹಾಗಾಗಿ ಭಾರತೀಯ ಸಮಾಜವನ್ನ ಯಾವುದರ ಆಧಾರದ ಮೇಲೆ ಇವರು ಸುಧಾರಿಸಲು ಪ್ರಯತ್ನಿಸಿದ್ದಾರೆ? ವೇದಗಳ ಆಧಾರದ ಮೇಲೆ. ಅದಕ್ಕೆ ಇವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ವೇದಗಳಿಗೆ ಹಿಂದಿರುಗಿ ಎಂಬತಕ್ಕಂಥ ಘೋಷಣೆಯನ್ನ ಮಾಡಿದ್ದಾರೆ. ವೇದಗಳಿಗೆ ಹಿಂದಿರುಗಿ ಅಂದ್ರೆ ಪುನಃ ವೇದಗಳ ಅಧ್ಯಯನ ಮಾಡುವುದರ ಮೂಲಕ, ಅವುಗಳ ಆಚರಣೆಗಳನ್ನ ಮಾಡುವುದರ ಮೂಲಕ ಭಾರತೀಯ ಸಮಾಜದಲ್ಲಿದ್ದ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು ಅಂತ. ಸೊ ಅದೇ ರೀತಿಯಾಗಿ ಇವರು ಸತ್ಯಾರ್ಥ ಪ್ರಕಾಶ ಎಂಬ ಪತ್ರಿಕೆಯನ್ನು ಹೊರಡಿಸಿದ್ದಾರೆ. ಸತ್ಯಾರ್ಥ ಪ್ರಕಾಶ ಎಂಬ ಪತ್ರಿಕೆಯನ್ನು ಹೊರಡಿಸಿದ್ದಾರೆ. ಆ ಪತ್ರಿಕೆ ಮೂಲ ಕೃತಿ ಸತ್ಯಾರ್ಥ ಪ್ರಕಾಶ ಎಂಬತಕ್ಕಂಥ ಗ್ರಂಥ. ಸತ್ಯಾರ್ಥ ಪ್ರಕಾಶ ಎಂಬತಕ್ಕಂಥ ಗ್ರಂಥದ ಮೂಲಕ ಏನ್ ಮಾಡಿದ್ದಾರೆ? ಈ ಒಂದು ಭಾರತೀಯ ಸಮಾಜದಲ್ಲಿ ಮೂಢನಂಬಿಕೆಗಳನ್ನ ವೇದಗಳ ಆಧಾರದ ಮೇಲೆ ಸುಧಾರಿಸಲು ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ, ಅದೇ ರೀತಿಯಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಹೊರಡಿಸಿದ್ರು. ಭಾರತೀಯರಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಸರಿಸಲಿಕ್ಕೆ ಮತ್ತೆ ಮೂಢನಂಬಿಕೆಗಳನ್ನು ತೊಲಗಿಸ್ಲಿಕ್ಕೆ ಅದರಲ್ಲಿ ಲೇಖನವನ್ನು ಬರೀತಾ ಇದ್ರು. ಯಾವುದರಲ್ಲಿ? ಸಂವಾದ ಕೌಮುದಿ ಎಂಬತಕ್ಕಂತಹ ಪತ್ರಿಕೆಯಲ್ಲಿ. ಯಾರು? ರಾಜಾರಾಮ್ ಮೋಹನ್ ರಾಯರು. ಹಂಗೆ ಇಲ್ಲಿ ಇವರು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನ ರಚಿಸಿದ್ದಾರೆ ಹಿಂದಿ ಭಾಷೆಯಲ್ಲಿ. ಯಾರು? ಸ್ವಾಮಿ ದಯಾನಂದ ಸರಸ್ವತಿ ಅವರು. ಹೀಗೆ ಈ ವೇದಗಳ ಆಧಾರದ ಮೇಲೆ ಭಾರತೀಯ ಸಮಾಜವನ್ನು ಸುಧಾರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಮುಂದಿನ ಪಾಯಿಂಟ್ ಏನಪ್ಪಾ ಅಂದ್ರೆ, ಸ್ವಾಮಿ ದಯಾನಂದ ಸರಸ್ವತಿ ಅವರ ಬೋಧನೆಗಳೇನು ಅಥವಾ ಅವರ ಆರ್ಯ ಸಮಾಜದ ಬೋಧನೆಗಳೇನು ಅಂತ ನಾವೀಗ ತಿಳಿದುಕೊಳ್ಳೋಣ. ಸ್ವಾಮಿ ದಯಾನಂದ ಸರಸ್ವತಿ ಅಥವಾ ಆರ್ಯ ಸಮಾಜದ ಬೋಧನೆಗಳು. ವಿದ್ಯಾರ್ಥಿಗಳನ್ನ ಬರ್ಕೋಬೇಕಾಗುತ್ತೆ. ಸ್ವಾಮಿ ದಯಾನಂದ ಸರಸ್ವತಿ ಅಥವಾ ಆರ್ಯ ಸಮಾಜದ ಬೋಧನೆಗಳು ಅಥವಾ ತತ್ವಗಳು. ನೋಡಿ, ಅವುಗಳನ್ನ ಪಾಯಿಂಟ್ಸ್ ರೂಪದಲ್ಲಿ ಬರೀಬೇಕಾಗುತ್ತೆ. ಅದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಸಂಭವ ಇರುತ್ತೆ. ಆರ್ಯ ಸಮಾಜದ ಬೋಧನೆಗಳನ್ನ ತಿಳಿಸಿ ಅಥವಾ ದಯಾನಂದ ಸರಸ್ವತಿ ಅವರ ಬೋಧನೆಗಳನ್ನ ತಿಳಿಸಿ ಅಂತ. ನೋಡಿ, ಎಲ್ಲಾ ಹಿಂದೂಗಳು ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅಂತ. ಎಲ್ಲಾ ಹಿಂದೂಗಳು ಒಬ್ಬನೇ ದೇವರನ್ನು ಪೂಜಿಸುವುದು. ಎಲ್ಲ ಹಿಂದೂಗಳು ಒಬ್ಬನೇ ದೇವರನ್ನು ಪೂಜಿಸುವುದು ಅಂದ್ರೆ, ನಮ್ಮ ಹಿಂದೂಗಳಲ್ಲಿ ಅನೇಕ ದೇವತಾರಾಧನೆ ಐತೆ. ಬಹುತೇಕ ದೇವರನ್ನ ಪೂಜಿಸ್ತಾರೆ. ಅದ್ರ ಬದಲು ಒಂದೇ ದೇವರನ್ನ ಪೂಜಿಸಿ ಅಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ಸಾಮಾಜಿಕ ಆಚರಣೆಗಳನ್ನ, ಸಂಪ್ರದಾಯಗಳನ್ನ ಅನುಸರಿಸಬೇಕು ಭಾರತೀಯರು ಅಂತ ಇವರು ಕರೆಯನ್ನ ನೀಡಿದ್ರು. ಇನ್ನ ಜಾತಿ ಪದ್ಧತಿಯನ್ನ ಇವರು ವಿರೋಧಿಸಿದರು. ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಯಾವೊಬ್ಬ ವ್ಯಕ್ತಿಯು ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಶೂದ್ರ ಅಲ್ಲ. ಅವನು ಮುಂದೆ ತಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಆ ಒಂದು ಹಂತವನ್ನ ತಲುಪ್ತಾನೆ. ಅಷ್ಟೇ ಅಲ್ಲದೆ ಜಾತಿ ಪದ್ಧತಿಯನ್ನು ಅನುಸರಿಸಬಾರದು.
ಜಾತಿ ಪದ್ಧತಿಯನ್ನ ಅನುಸರಿಸಬಾರದು, ಸಮಾಜದಲ್ಲಿ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ಎಂಬತಕ್ಕಂತ ಅಂಶವನ್ನ ಇವರು ಒತ್ತಿ ಹೇಳಿದ್ದಾರೆ. ಯಾರೋ ದಯಾನಂದ ಸರಸ್ವತಿ ಅವರು. ಹಾಗೆ ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹಿಸಿದ್ರು. ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸುವುದು, ಅಂತರ್ಜಾತೀಯ ವಿವಾಹಗಳನ್ನು ಪ್ರೋತ್ಸಾಹಿಸುವುದು, ಈ ಮೂಲಕ ಜಾತಿ ಪದ್ಧತಿಯನ್ನು ಹೋಗಲಾಡಿಸಬಹುದು ಎಂಬತಕ್ಕಂತಹ ಇವರ ಸಿದ್ಧಾಂತ. ಯಾರ್ದು? ದಯಾನಂದ ಸರಸ್ವತಿ ಅವರು. ಅಷ್ಟೇ ಅಲ್ಲದೆ ಆ ಸಮಾಜದಲ್ಲಿ ಏನು ಕೆಲವು ಮೂಢನಂಬಿಕೆಗಳಿದ್ದು ಅವೆಲ್ಲವುಗಳನ್ನ ಖಂಡಿಸ್ತಕ್ಕಂಥದ್ದು, ವಿರೋಧಿಸ್ತಕ್ಕಂಥದ್ದು. ಯಾವುದು ಸಮಾಜದಲ್ಲಿನ ಮೂಢನಂಬಿಕೆಗಳು? ಬಹುಪತ್ನಿತ್ವ, ಬಹುಪತ್ನಿತ್ವ ಅಂದ್ರೆ ಗೊತ್ತಿದೆ ವಿದ್ಯಾರ್ಥಿಗಳೇನು ಬಹುಪತ್ನಿತ್ವ ಅಂತಂದ್ರೆ ಒಬ್ಬ ಪುರುಷ ಹಲವಾರು ಮಹಿಳೆಯರನ್ನ ವಿವಾಹವಾಗ್ತಕ್ಕಂಥದ್ದು, ಆ ಮೂಲಕ ಮಹಿಳೆಯರನ್ನ ಶೋಷಣೆಗೆ ಗುರಿಪಡಿಸ್ತಕ್ಕಂಥದ್ದು ಬಹುಪತ್ನಿತ್ವ. ಬಾಲ್ಯ ವಿವಾಹ, ಬಾಲ್ಯ ವಿವಾಹ ಬರ್ಕೋಬೇಕಾಗತ್ತೆ ನೀವು ಈ ಪಾಯಿಂಟ್ ನ, ಇತ್ಯಾದಿ ಮೂಢನಂಬಿಕೆಗಳು, ಮೂಢ ಆಚರಣೆಗಳನ್ನ ವಿರೋಧಿಸುವುದು. ನೋಡಿ, ಇದರಲ್ಲಿ ಜಾತಿ ಪದ್ಧತಿ, ಇನ್ನು ಅನೇಕ ಆಚರಣೆಗಳಿದಾವೆ, ಸತಿ ಪದ್ಧತಿ, ಇಂತಹವುಗಳನ್ನ ವಿರೋಧಿಸ್ತಕ್ಕಂಥದ್ದು ದಯಾನಂದ ಸರಸ್ವತಿ ಅಥವಾ ಆರ್ಯ ಸಮಾಜದ ಬೋಧನೆಗಳು. ಇನ್ನ ವೇದಗಳು ಶ್ರೇಷ್ಠ ಅಂತ ಸಾರಿರೋದು, ವೇದಗಳು ಶ್ರೇಷ್ಠ. ಅವುಗಳ ಆಚರಣೆ ಮಾಡುವುದು. ವೇದಗಳು ಸರ್ವಕಾಲಕ್ಕೂ ಶ್ರೇಷ್ಠತೆಯನ್ನ ಹೊಂದಿವೆ. ಅದರಲ್ಲಿ ಇರತಕ್ಕಂತ ಒಳ್ಳೆಯ ಸಂಪ್ರದಾಯಗಳನ್ನ, ಆಚರಣೆಗಳನ್ನ ಭಾರತೀಯರು ಮಾಡಬೇಕು. ಸೊ ಹಾಗಾಗಿ ವೇದಗಳ ಆಧಾರದ ಮೇಲೆ ಹಿಂದೂ ಸಮಾಜವನ್ನ ಸುಧಾರಿಸಲು ಪ್ರಯತ್ನ ಪಟ್ಟ ಸಮಾಜ ಸುಧಾರಕರು. ನೋಡಿ, 1 ಮಾರ್ಕ್ಸ್ಗೂ ಕೇಳ್ಬೋದು, ವೇದಗಳ ಆಧಾರದ ಮೇಲೆ ಭಾರತೀಯ ಸಮಾಜವನ್ನ, ಧರ್ಮವನ್ನು ಸುಧಾರಿಸಲು ಪ್ರಯತ್ನಿಸಿದ ಸುಧಾರಕರು ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮಿ ದಯಾನಂದ ಸರಸ್ವತಿ ಅವರು. ನೋಡಿ, ಇವರು ಶುದ್ಧಿ ಚಳುವಳಿಯನ್ನ ನಡೆಸ್ತಾರೆ. ನೋಡಿ, ಇದಕ್ಕೂ ಈ ಪಾಯಿಂಟ್ ಅನ್ವಯ ಆಗುತ್ತೆ. ಶುದ್ಧಿ ಚಳುವಳಿಯನ್ನ ನಡೆಸಿದ್ದು. ಏನ್ ಶುದ್ಧಿ ಚಳುವಳಿ ಅಂತಂದ್ರೆ ವಿದ್ಯಾರ್ಥಿಗಳೇ, ಶುದ್ಧಿ ಚಳುವಳಿ ಅಂತಂದ್ರೆ ಅವತ್ತಿನ ಕಾಲದಲ್ಲಿ 19ನೇ ಶತಮಾನದ ವೇಳೆಗೆ ನಮ್ಮ ಭಾರತದ ಇತಿಹಾಸ ತೆಗೆದುಕೊಂಡ್ರೆ ಮುಸಲ್ಮಾನರು ಆಡಳಿತವನ್ನ ನಡೆಸಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಯುರೋಪಿಯನ್ರು ಬೇರೆ ಬಂದು ಜೀವನವನ್ನ ನಡೆಸ್ತಾ ಇದ್ದಾರೆ 19ನೇ ಶತಮಾನದಲ್ಲಿ. ಹಾಗಾಗಿ ಬಹುತೇಕ ಭಾರತೀಯರು ತಮ್ಮ ಹಿಂದೂ ಧರ್ಮವನ್ನ ತ್ಯಜಿಸಿ ಇಸ್ಲಾಂ ಧರ್ಮಕ್ಕೆ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದಾರೆ. ಅಂತಹ ಮತಾಂತರವಾಗಿರ್ತಕ್ಕಂತಹ ಹಿಂದೂಗಳನ್ನ, ಭಾರತೀಯರನ್ನ ಪುನರ್ ಹಿಂದೂ ಧರ್ಮಕ್ಕೆ ಕರೆತರುವುದು. ನೋಡಿ, ಸೊ ಭಾರತೀಯ ಹಿಂದೂಗಳು ಏನು ಮತಾಂತರ ಆಗಿದ್ದು ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮಕ್ಕೆ, ಅವರನ್ನ ವಾಪಸ್ ಪುನಃ ಯಾವ ಧರ್ಮಕ್ಕೆ ಕರೆತರುವುದು? ಹಿಂದೂ ಧರ್ಮಕ್ಕೆ ಕರೆತರುವುದು. ಯಾವ ಚಳುವಳಿಯ ಮೂಲಕ? ಶುದ್ಧಿ ಚಳುವಳಿಯ ಮೂಲಕ. ಸೊ ಶುದ್ಧಿ ಚಳುವಳಿಯ ಮೂಲಕ ಹಿಂದೂ ಧರ್ಮದ ಅಭಿವೃದ್ಧಿ, ಹಿಂದೂ ಧರ್ಮದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಸೊ ಹೀಗೆ ಅಷ್ಟೇ ಅಲ್ಲದೆ ಗೋ ರಕ್ಷಣಾ ಸಂಘವನ್ನ ಸ್ಥಾಪಿಸುವುದರ ಮೂಲಕ ಗೋವುಗಳ ರಕ್ಷಣೆಯನ್ನ ಮಾಡಿರ್ತಕ್ಕಂಥದ್ದು. ಗೋವುಗಳ ರಕ್ಷಣೆ ಮಾಡುವುದು, ಗೋವುಗಳ ರಕ್ಷಣೆ, ಅದ್ರ ಮೂಲಕ ಈ ಪ್ರಾಣಿ ಬಲಿಯನ್ನ ಕೊಡ್ತಕ್ಕಂಥದ್ದನ್ನ ತಡೆ ಹಿಡಿಲಿಕ್ಕೆ ಅಂತಾನೆ ಇವರು ಈ ಒಂದು ಗೋ ರಕ್ಷಣಾ ಸಂಘವನ್ನ ಸ್ಥಾಪನೆ ಮಾಡಿ ಗೋವುಗಳ ರಕ್ಷಣೆಯನ್ನ ಮಾಡಿದ್ದಾರೆ. ಗೋವುಗಳ ರಕ್ಷಣೆಗಾಗಿ ಏನನ್ನ ಕಟ್ಟಿದ್ದಾರೆ? ಗೋ ರಕ್ಷಣಾ ಸಂಘ. ಸರಿ ವಿದ್ಯಾರ್ಥಿಗಳ, ಇವರ ಒಂದು ಮರಣಾನಂತರ ಇವರ ಬೋಧನೆಗಳನ್ನ, ತತ್ವಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಇವರ ಮರಣಾನಂತರ ಅನೇಕ ಶಾಲಾ ಕಾಲೇಜುಗಳು ಸ್ಥಾಪನೆ ಆಗ್ತವೆ. ನೋಡಿ, ದಯಾನಂದ ಆಂಗ್ಲೋ ಕಾಲೇಜು, ದಯಾನಂದ ಆಂಗ್ಲೋ ವೈದಿಕ ಕಾಲೇಜು, ದಯಾನಂದ ಆಂಗ್ಲೋ ವೈದಿಕ ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಮತ್ತೆ ಹರಿದ್ವಾರದಲ್ಲಿ ಗುರುಕುಲ ವಿಶ್ವವಿದ್ಯಾಲಯ, ಹರಿದ್ವಾರದಲ್ಲಿ
ಗುರುಕುಲ ವಿಶ್ವವಿದ್ಯಾಲಯ ಎಂಬತಕ್ಕಂತ ಒಂದು ಕಾಲೇಜನ್ನ ಸ್ಥಾಪನೆ ಮಾಡ್ತಾರೆ, ಗುರುಕುಲ ವಿದ್ಯಾಲಯ ಅಂತ. ಇನ್ನ ದಯಾನಂದ ಆಂಗ್ಲೋ ವೈದಿಕ್ ಕಾಲೇಜ್ ಲಾಹೋರ್ನಲ್ಲಿ. ಸೊ ಹೀಗೆ ಇವರ ಬೋಧನೆಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಇಷ್ಟೆಲ್ಲ ಕ್ರಮಗಳನ್ನ ಇವರ ಅನುಯಾಯಿಗಳು ಮಾಡ್ತಾರೆ. ವಿದ್ಯಾರ್ಥಿಗಳೇ, ದಯಾನಂದ ಸರಸ್ವತಿ ಆರ್ಯ ಸಮಾಜದ ಬೋಧನೆಗಳನ್ನ ತಿಳಿಸ್ರಿ ಅಂದ್ರೆ ನೀವು ಇಷ್ಟು ಪಾಯಿಂಟ್ ಅನ್ನ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಈ ಒಂದು ಪಾಠವನ್ನ ಅಭ್ಯಾಸ ಮಾಡಿದಿರಿ. ಇನ್ನು ಕೊನೆಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ಭಾವಚಿತ್ರದಲ್ಲಿರೋರನ್ನ ನೀವು ಹೆಸರಿಸ್ಬೇಕು, ಯಾರಿವ್ರು ಅಂತ. ಯಾರು? ಪಾಠದ ಆರಂಭದಲ್ಲಿ ನೀವು ಗಮನಿಸಿದಿರಿ, ಯಾರಿವರು? ರಾಜಾರಾಮ್ ಮೋಹನ್ ರಾಯ್. ಇವರು ಹೊರಡಿಸಿದ ಪತ್ರಿಕೆ ಯಾವುದು? ಇವರು ಹೊರಡಿಸಿದ ಪತ್ರಿಕೆ ಯಾವುದು? ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ. ಸಂವಾದ ಕೌಮುದಿ. ಸರಿ ವಿದ್ಯಾರ್ಥಿಗಳೇ. ಇನ್ನ ಕೊನೆಯದಾಗಿ ದಯಾನಂದ ಸರಸ್ವತಿ ಅವರು ಯಾವ ಸಮಾಜವನ್ನು ಸ್ಥಾಪಿಸಿದರು? ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ವಿದ್ಯಾರ್ಥಿಗಳೇ, ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಗೃಹ ಪಾಠವನ್ನು ಕೊಡ್ತೀನಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಮೊದಲನೇದಾಗಿ ಗೃಹ ಪಾಠದ ಪ್ರಶ್ನೆ, ಬ್ರಹ್ಮ ಸಮಾಜದ ಬೋಧನೆಗಳೇನು? ಬ್ರಹ್ಮ ಸಮಾಜದ ಬೋಧನೆಗಳೇನು? ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗಳನ್ನ ಬರ್ಕೊಂಡು ಮನೆಯಲ್ಲಿ ಉತ್ತರ ಬರೆದು ಕಲೀರಿ. ಪರೀಕ್ಷಾ ದೃಷ್ಟಿಯಿಂದಲೂ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳು. ಬ್ರಹ್ಮ ಸಮಾಜದ ಬೋಧನೆಗಳೇನು? ಎರಡನೇ ಪ್ರಶ್ನೆ, 19ನೇ ಶತಮಾನದಲ್ಲಿ ಪುನರುಜ್ಜೀವನ ಕಾಲ ಉದಯವಾಗಲು ಕಾರಣವೇನು? ಪುನರುಜ್ಜೀವನ ಕಾಲ ಉದಯವಾಗಲು ಕಾರಣಗಳೇನು? ಯಾವ ದೇಶದಲ್ಲಿ? ಭಾರತ ದೇಶದಲ್ಲಿ. ಇನ್ನ ಮೂರನೇ ಪ್ರಶ್ನೆ, ಆರ್ಯ ಸಮಾಜದ ಬೋಧನೆಗಳೇನು? ಆರ್ಯ ಸಮಾಜದ ಬೋಧನೆಗಳೇನು? ಈ 3 ಪಾಯಿಂಟ್ ಪ್ರಶ್ನೆಗಳನ್ನು ಬರ್ಕೊಂಡು ಅವುಗಳಿಗೆ ಉತ್ತರವನ್ನ ತಿಳಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿವರೆಗೂ ಈ ಒಂದು ಪಾಠವನ್ನ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ, ಈ ಪಾಠದ ಮುಂದಿನ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.